ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ. ಪರಮ ಭಗವಂತರಿಗನಾದರದೆ ಕೇಳುವುದು. ಹೇಳಬೇಕು. ಕ್ರೀಡಾವಿರ ಸಂಧಿಯಲ್ಲಿ 31ನೇ ಪದ್ಯ. ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸು. ಅದಿತಿ ಮಕ್ಕಳಿಗೀವ ಪುಣ್ಯವ ಪಾಪದ ಇಚ್ಚರಿಗೆ. ಸುದರ್ಶನ ಧರಗೀಯದಿರೆ ಬಂದೊದಗಿವೈವರು ಪುಣ್ಯ ದೈತ್ಯರು. ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಿಸಬೇಕು ಎಂಬ ಮಾತನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ವಿಧಿ ನಿಷೇಧಗಳ ಎರಡು ಮರೆಯದೆ ಮಧು ವಿರೋಧಿಯ ಪಾದಕ್ಕೆ ಅರ್ಪಿಸು. ಮಧು ವಿರೋಧಿಯ ಪಾದಕ್ಕೆ ಅರ್ಪಿಸು. ಮಧು ವಿರೋಧಿ ಅಂದ್ರೆ ಮಧು ಎಂಬ ರಾಕ್ಷಸನ ವಿರೋಧಿ, ಅಂದ್ರೆ ಮಧುಸೂದನ ಅಂತ ಭಗವಂತನಿಗೆ ಹೆಸರು. ಸೂದನ ಅಂದ್ರೆ ನಾಶ ಮಾಡಿದವನು ಅಂತ ಅರ್ಥ. ಮಧುಸೂದನ ಅಂದ್ರೆ ಮಧು ಎಂಬ ದೈತ್ಯನನ್ನು ನಾಶ ಮಾಡಿದವನು. ಮಧು ಕೈಟಭ ಅಂತ ಇಬ್ಬರು ರಾಕ್ಷಸರು, ಆದಿ ದೈತ್ಯರವರು, ಬ್ರಹ್ಮನಿಂದ ಹುಟ್ಟಿದವರು. ಅವರನ್ನು ಸಂಹಾರ ಮಾಡಿದ ಭಗವಂತ. ಅದಕ್ಕಾಗಿ ಮಧು ಎಂಬ ದೈತ್ಯನನ್ನು ಸಂಹಾರ ಮಾಡಿದ ಕಾರಣ, ಆ ಮಧು ಎಂಬ ರಾಕ್ಷಸನ ವಿರೋಧಿಯಾದ ಕಾರಣ ಮಧು ವಿರೋಧಿ ಅಂದ್ರೆ ಭಗವಂತ. ಆ ಮಧು ವಿರೋಧಿಯ ಪಾದಕ್ಕೆ ಅರ್ಪಿಸು. ಭಗವಂತನ ಪಾದಕ್ಕೆ ಅರ್ಪಿಸು. ಏನು ಅರ್ಪಿಸಬೇಕು? ವಿಧಿ ನಿಷೇಧಗಳ ಎರಡು ಮರೆಯದೆ ಅರ್ಪಿಸು. ಮರ್ತೋಗಿ ಅಂದ್ರೆ ದೊಡ್ಡ ಲಾಸ್ ಆಗೋಗ್ತದ ಅಂತ ಅರ್ಥ. ಏನು ಸಮರ್ಪಿಸಬೇಕು ಅಂದ್ರೆ ವಿಧಿ ನಿಷೇಧ ಎರಡೂ ಸಮರ್ಪಣೆ ಮಾಡಬೇಕು. ವಿಧಿ ಅಂತಂದ್ರೆ ಏನು ಮಾಡು ಅಂತ ಹೇಳಿದ್ದಾರೆ, ಅದನ್ನ ವಿಧಿ ಅಂತ ಕರೀತಾರೆ. ಏನು ಮಾಡಬೇಡ ಅಂತ ಹೇಳಿರ್ತಾರೆ, ಅದನ್ನ ನಿಷೇಧ ಅಂತ ಕರೀತಾರೆ. ಡೂಸ್ ಅಂಡ್ ಡೋಂಟ್ಸ್ ಅಂತಂತಾರಲ್ಲ ಇಂಗ್ಲಿಷ್ನಲ್ಲಿ. ಆಗ ಏನು ಮಾಡಬೇಕು, ಏನು ಮಾಡಬಾರದು. ಶಾಸ್ತ್ರದಲ್ಲಿ ಇವು ಕೆಲವು ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ, ಕೆಲವು ಕರ್ಮಗಳನ್ನು ಮಾಡಬಾರದು ಅಂತಂದಿದ್ದಾರೆ. ಹೀಗಾಗಿ ಪರೋಪಕಾರ ಮಾಡಬೇಕು, ಗಂಡಸರ ಸಂಧ್ಯಾ ವಂದನ ಮಾಡಬೇಕು, ದೇವತಾ ರಚನೆ ಮಾಡಬೇಕು, ಭಜನೆ ಮಾಡಬೇಕು, ಕೀರ್ತನೆ ಮಾಡಬೇಕು, ಪರೋಪಕಾರ ಮಾಡಬೇಕು. ಹೀಗೆ ಬೇರೆ ಹಿಂಸಾ ಮಾಡಬಾರದು, ಮತ್ತೆ ಕ್ರೂರತ್ವ ತೋರಿಸಬಾರದು, ಮತ್ತೆ ನಿಷೇಧವಾದ ಪದಾರ್ಥಗಳು ತಿನ್ನಬಾರದು, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು. ಹೀಗೆ ಮಾಡಬೇಕು ಮಾಡಬಾರದು ಅಂತ ಎರಡೆರಡು ಹೇಳಿದ್ದಾರೆ. ಹೀಗಾಗಿ ವಿಧಿ ಮತ್ತು ನಿಷೇಧ ಎರಡೂ ಮಾಡ್ತೀವಿ ನಾವು. ಮಾಡುವಂಥದ್ದು ಮಾಡ್ತೀವಿ, ಬಿಡುವಂಥದ್ದು ಬಿಡ್ತೀವಿ. ಕೆಲವು ಮಾಡುವಂಥದ್ದು ಬಿಡ್ತೀವಿ, ಮಾಡಬೇಡ ಅಂದಿದ್ದು ಮಾಡ್ತೀವಿ. ಹೀಗೆ ಎರಡೂ ಮಾಡ್ತೀವಿ ನಾವು. ಈ ರೀತಿಯಾಗಿ ಏನೇ ಮಾಡಿದರೂ ಆ ವಿಧಿ ನಿಷೇಧಗಳ ಎರಡನ್ನೂ ಕೂಡ ಮರೆಯದೆ ಭಗವಂತನ ಪಾದಕ್ಕೆ ಅರ್ಪಿಸಬೇಕು. ಅರ್ಪಣೆ ಮಾಡಿದಾಗ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ, ಅದಿತಿ ಮಕ್ಕಳಿಗೀವ ಪುಣ್ಯವ. ಮಾಡಿದಂತಹ ಪುಣ್ಯವನ್ನು ಯಾರಿಗೆ ಕೊಡ್ತಾನೆ? ಅದಿತಿ ಮಕ್ಕಳು. ಅದಿತಿ ಮಕ್ಕಳು ಅಂತಂದ್ರೆ ದೇವತೆಗಳು ಅಂತ ಅರ್ಥ. ಅವರಿಗೆ ಪುಣ್ಯವನ್ನು ಕೊಡ್ತಾನಂತೆ, ಪಾಪವನ್ನು ದೈತ್ಯರಿಗೆ ಕೊಡ್ತಾನೆ.
ಯಾಕೆ ನಮ್ಮಲ್ಲಿ ನಿಂತು ಆ ಪುಣ್ಯಕರ್ಮವನ್ನು ಮಾಡಿಸಿದವರು ದೇವತೆಗಳು. ಹೀಗಾಗಿ ನಾವು ಪುಣ್ಯ ಮಾಡಿದರೆ ನಮಗೆ ಎಷ್ಟೋ ನೂರಾರು ಹೆಚ್ಚು ಪುಣ್ಯ ದೇವತೆಗಳಿಗೆ ಬರ್ತದೆ. ನಾವು ಪಾಪ ಮಾಡಿದರೆ ಅಷ್ಟೇ ಪಾಪ, ಇನ್ನೂ ಹೆಚ್ಚಿನ ಪಾಪ ದೈತ್ಯರಿಗೆ ಸೇರ್ತದೆ. ಯಾಕೆ ಅವರು ನಿಂತು ಅವರು ಬುದ್ಧಿ ಕೊಟ್ಟು ಮಾಡಿಸಿರ್ತಾರೆ. ಹೀಗಾಗಿ ಪುಣ್ಯ ಪಾಪಗಳನ್ನು ಅವರವರಿಗೆ ತಾನು ಹಂಚಿಬಿಡ್ತಾನೆ. ಸುದರ್ಶನ ಧರಗೆ ಈಯದಿರೆ, ಒಂದು ವೇಳೆ ನಾವು ಸಮರ್ಪಣೆ ಮಾಡಿಲ್ಲ ಅಂತಾದರೆ ಸುದರ್ಶನ ಧರ, ಸುದರ್ಶನ ಚಕ್ರವನ್ನು ಧರಣೆ ಮಾಡಿದ ಆ ಭಗವಂತನಿಗೆ ಈಯದಿರೆ, ಈ ಫಲವನ್ನು ನಾವು ಪುಣ್ಯ ಪಾಪಗಳೆರಡನ್ನೂ ಕೂಡ ಸಮರ್ಪಣೆ ಮಾಡದಿದ್ದರೆ ಏನ್ ಮಾಡ್ತಾನಂತೆ? ಬಂದೊದಗಿ ವೈವರು ಪುಣ್ಯ ದೈತ್ಯರು. ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತಂದ್ರು, ಮಾಡದಿದ್ರೆ ಏನಾಗ್ತದ ಅಂತಂದ್ರೆ ದೈತ್ಯರು ಕಸ್ಕೊಂಡು ಹೋಗ್ತಾರೆ ಅಷ್ಟೇ. ಸಂಪಾದಿಸ ರೊಕ್ಕ ಬ್ಯಾಂಕ್ನ ಇಡ್ರಿ, ಪೆಟ್ಟಿಗಾಗಿ ಬಚ್ಚಿಡ್ರಿ, ಬಚ್ಚಿಡದೆ ಹೋದ್ರೆ ಏನಾಗ್ತದ ಅಂತಂದ್ರೆ ಕಳ್ಳರು ತಗೊಂಡು ಹೋಗ್ತಾರೆ ಅಷ್ಟೇ. ಹಾಗೆ ಪುಣ್ಯ ಎಂಬಂತಹ ಧನವನ್ನು ಸಂಪಾದನೆ ಮಾಡಿದ ಮೇಲೆ ಆ ಧನವನ್ನು ಸಂರಕ್ಷಣೆ ಮಾಡಬೇಕು. ಮಾಡದಿದ್ರೆ ಏನಾಗ್ತದೆ ಅಂದ್ರೆ ದೈತ್ಯರು ತಗೊಂಡು ಹೋಗ್ತಾರೆ. ಹೀಗಾಗಿ ಸುದರ್ಶನ ಧರಗೆ ಈಯದಿರೇ, ಭಗವಂತನಿಗೆ ಅದು ಕೊಡದಿದ್ದರೆ ಬಂದೊದಗಿ ಒಯ್ಯುವರು ಪುಣ್ಯ ದೈತ್ಯರು. ಆ ದೈತ್ಯರು ಬಂದೊದಗಿ ಒಯ್ಯುವರು ತಗೊಂಡು ಹೋಗ್ತಾರೆ. ಏನ್ ತಗೊಂಡು ಹೋಗ್ತಾರೆ? ಪುಣ್ಯ. ಯಾರು ತಗೊಂಡು ಹೋಗ್ತಾರೆ? ದೈತ್ಯರು. ದೈತ್ಯರು ತಗೊಂಡೋಗ್ಬಿಡ್ತಾರೆ. ಅದು ಹೇಗೆ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ದೊಡ್ಡ ವನ ಇದೆ, ತೋಟ ಬೆಳೆಸಿದ್ದಾರೆ, ವನ ಬೆಳೆಸಿದ್ದಾರೆ, ಅದಕ್ಕೆ ಕಾವಲಿಗಾರನ ಒಬ್ಬನಿಟ್ಟಿರ್ತಾರೆ. ಯಾಕೆ? ಕಾವಲಿಗಾರ ಇದ್ದಿಲ್ಲ ಅಂದ್ರೆ ಯಾರಾದ್ರೂ ಬಂದು ಆ ಹಣ್ಣುಗಳು ಕೊಯ್ಕೊಂಡು ಹೋಗ್ಬಿಡ್ಬೋದು, ಕಳ್ಳತನ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ. ಅಧಿಪರು ಅಂತಂದ್ರೆ ರಕ್ಷಣೆ ಮಾಡೋರು. ಆ ರಕ್ಷಣೆ ಮಾಡುವವರು ಇಲ್ಲದಿದ್ದರೆ, ಕಾವಲಿಗಾರರು ಇಲ್ಲದಿದ್ದರೆ ಆ ವೃಕ್ಷಗಳ ಫಲದಂತೆ, ಆ ವೃಕ್ಷಗಳ ಫಲವನ್ನು ಹೇಗೆ ಕಳ್ಳರು ತಗೊಂಡು ಹೋಗ್ಬಿಡ್ತಾರೆ ನಿತ್ಯದಲ್ಲಿ, ಹಾಗೆ ಕಳ್ಳರಂತೆ ಇರುವ ದೈತ್ಯರು ಕೂಡ ನಾವು ಮಾಡಿದ ಪುಣ್ಯಗಳೆಂಬ ವೃಕ್ಷ ಫಲವನ್ನು ಆ ದೈತ್ಯರು ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕಾಗಿ ಪುಣ್ಯ ಮಾಡಿದ ತಕ್ಷಣ ಏನಂತ ಅನ್ಬೇಕು? ಕೃಷ್ಣಾರ್ಪಣಮಸ್ತು ಅಂತ ಅಂದ್ಬಿಡ್ಬೇಕು. ಯಾವ ಸಣ್ಣ ಪುಣ್ಯ ಕಾರ್ಯ ಮಾಡಿದರೂ ಕೂಡ ಹಿಂದನೇ ಅದನ್ನ ಭಗವಂತನಿಗೆ ಸಮರ್ಪಿಸಿಬಿಡಬೇಕು. ಅರ್ಜೆಂಟ್, ಇಮ್ಮಿಡಿಯೇಟೇ ಮಾಡಬೇಕಾದಂಥ ಕೆಲಸ. ಯಾಕೆ? ಹಿಂದನೇ ಆ ಬ್ರಹ್ಮರಾಕ್ಷಸರು ಕಾದ್ಕೊಂಡಿರ್ತಾರಂತೆ. ಯಾವಾಗ ಇವನು ಕರ್ಮ ಪೂರ್ತಿ ಆಗ್ತದೆ, ಯಾವಾಗ ಆ ಫಲಿತವನ್ನು ತಗೊಂಡು ಹೋಗಿಬಿಡೋಣ ಅಂತ ಕಾದುಕೊಂಡಿರ್ತಾರಂತೆ. ನಾವು ಬೈ ಮಿಸ್ಟೇಕ್ ಮರ್ತೋಗ್ಬಿಟ್ರೆ ಗೋವಿಂದ, ಆ ಪುಣ್ಯ ಸೋರಿ ಹೋದಂತೆ ಲೆಕ್ಕ. ಆ ದೈತ್ಯರು ತಗೊಂಡೋಗ್ಬಿಡ್ತಾರೆ. ಜಾಗ್ರತೆಯಾಗಿ ಲಾಕರ್ನ ಇಟ್ಟಿಡಬೇಕು. ಯಾರು ಆ ಲಾಕರ್ ಅಂದ್ರೆ ಭಗವಂತನೇ. ಭಾಗವತ ಏಕಾದಶ ಸ್ಕಂದದಲ್ಲಿ ಆ ಜಯಂತೇರೋಪಾಖ್ಯಾನದಲ್ಲಿ ಮೊದಲನೇ ಕವಿ ಎಂಬುವನು ಇದೇ ಮಾತನ್ನೇ ಭಗವಂತ ಸಮರ್ಪಣೆ ಎಂಬ ಭಾಗವತ ಧರ್ಮವನ್ನು ಮೊಟ್ಟ ಮೊದಲಿಗೆ ಹೇಳ್ತಾನೆ. ಭಾಗವತದಲ್ಲಿ ಕೇಳ್ತೀವಿ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಭಗವಂತನಿಗೆ ಸಮರ್ಪಿಸಿಬಿಡಬೇಕು. ಯಾಕೆ? ಆ ಫಲವನ್ನು ದೈತ್ಯರು ತಗೊಂಡು ಹೋಗ್ತಾರೆ. ಹಿಂದೆ ಮಾತು ಬಂತು, ಪುಣ್ಯ ಪಾಪಗಳ ಅರ್ಪಿಸವನಡಿಗೆ ಅಂತ ಬಂತು ಹಿಂದೆನೆ. ಪುಣ್ಯ ಪಾಪಗಳೆರಡನ್ನು, ವಿಧಿ ನಿಷೇಧ ಎರಡನ್ನೂ ಸಮರ್ಪಣೆ ಮಾಡಬೇಕು. ಅಲ್ಲೇ ವಿವರಣೆ ಕೊಟ್ಟಿದ್ರು. ಏನು ಸಮರ್ಪಣೆ ಮಾಡೋದು ಅಂದ್ರೆ ಎರಡೂ ಒಂದೇ ರೀತಿಯಿಂದ ಸಮರ್ಪಣೆ ಮಾಡೋದಲ್ಲ. ಸಮರ್ಪಣೆ ಮಾಡೋದು ಅಂದ್ರೆ ಅರ್ಥ ಏನು? ಈ ಕರ್ಮ ಮಾಡೀನಿ, ಇದರಿಂದ ಭಗವಂತ ನೀನು ತೃಪ್ತನಾಗು ಅಂತಂದ್ರೆ ಅದನ್ನ ಸಮರ್ಪಣೆ ಅಂತ ಕರೀತಾರೆ. ಪುಣ್ಯವನ್ನು ಹಿಂಗೆ ಸಮರ್ಪಿಸಬೇಕು. ಒಳ್ಳೆ ಕರ್ಮ ಮಾಡಿದ್ವಿ, ಭಜನೆ ಆಯಿತು, ಪಾರಾಯಣ ಆಯಿತು, ಸಂಕೀರ್ತನೆ ಆಯಿತು, ಪೂಜೆ ಆಯಿತು, ಎಲ್ಲಾ ಪುಣ್ಯಗಳನ್ನು ಕೂಡ ಇದೇ ರೀತಿಯಾಗಿ ಸಮರ್ಪಿಸಬೇಕು. ಈ ಪುಣ್ಯ ನೀನು ನಿನ್ನ ಅನುಗ್ರಹದಿಂದ ಮಾಡಿಸಿದ್ದಿ, ನಾನು ಮಾಡಿದ್ದೆ, ಹೀಗಾಗಿ ನಾಹಂಕರ್ತ ಹರಿಕರ್ತ ಎಂಬ ಭಾವನೆಯಿಂದ ಭಗವಂತನೇ ನೀನು ತೃಪ್ತನಾಗು ಅಂತ ಸಮರ್ಪಿಸಬೇಕು. ಅಂದರೆ ಪಾಪಕರ್ಮ ಮಾಡಿ, ನಿಷೇಧ ಕರ್ಮವನ್ನು ಮಾಡಿ ಹಿಂಗೆ ಸಮರ್ಪಿಸಬಾರದು. ಇದರಿಂದ ನೀನು ತೃಪ್ತನಾಗು, ಮಾಡಿದ್ದಿ, ನೀನೇ ಮಾಡಿಸಿದ್ದಿ, ನೀನೇ ತೃಪ್ತನಾಗು ಅಂತ ಸಮರ್ಪಿಸಬಾರದು. ಅಲ್ಲಿ ಸಮರ್ಪಿಸುವ ರೀತಿ ಬೇರೆ. ಏನು? ಭಗವಂತ ಇದು ನನ್ನ ಕರ್ಮಕ್ಕೆ ಅನುಗುಣವಾಗಿ ನನ್ನ ಹಿಂದಿನ ಕರ್ಮವನ್ನು ನೋಡಿಕೊಂಡು ಈ ಪಾಪಕರ್ಮ ನನ್ನಿಂದ ಮಾಡಿಸಿದಿ, ದಯಮಾಡಿ ಮತ್ತೊಮ್ಮೆ ಇಂತಹ ಪಾಪಕರ್ಮ ಮಾಡಿಸಬೇಡ ಅಂತ ಪಶ್ಚಾತ್ತಾಪ ರೂಪದಿಂದ ಭಗವಂತನನ್ನು ಬೇಡಿಕೊಳ್ಳೋದೇ ಅಲ್ಲಿ ಸಮರ್ಪಣೆ ಅಂದರೆ ಅರ್ಥ. ಹೀಗಾಗಿ ಪುಣ್ಯಕರ್ಮವೇನೋ ನೀನು ತೃಪ್ತನಾಗು ಅಂತ ಸಮರ್ಪಿಸಬೇಕು. ಪಾಪಕರ್ಮವನ್ನು
ಮತ್ತೊಮ್ಮೆ ಮಾಡಿಸಬೇಡ ಅಂತ ಸಮರ್ಪಿಸಬೇಕಿದೆ ಸಮರ್ಪಣೆ ಅಂತಂದ್ರೆ ಅರ್ಥ. ಹೀಗಾಗಿ ವಿಧಿ ನಿಷೇಧಗಳೆರಡನ್ನೂ ಮರೆಯದೇ ಸಮರ್ಪಿಸಬೇಕು. ಹೆಂಗೆ ಸಮರ್ಪಿಸಬೇಕು? ಒಂದೊಂದನ್ನು ಒಂದೊಂದು ರೀತಿಯಾಗಿ ಸಮರ್ಪಿಸಬೇಕು. ಇಲ್ಲ ಅಂತಾದರೆ ಆ ಮಾಡಿದ ಪುಣ್ಯವನ್ನು ದೈತ್ಯರು ತಗೊಂಡು ಹೋಗ್ತಾರೆ ಎಂಬ ಮಾತನ್ನು ಹೇಳಿದಕ್ಕೆ ಭಗವಂತನಿಗೆ ಸಮರ್ಪಣೆ ಮಾಡುವುದು ಎಂಬುದು ಮುಖ್ಯವಾದ ಮೊದಲನೇ ಭಾಗವತ ಧರ್ಮ. ಅದನ್ನ ಇಲ್ಲಿ ದಾಸರಾಯರು ತಿಳಿಸ್ತಾ ಇದ್ದಾರೆ. ಬರ್ಕೊಂಡು ವಿಧಿ ನಿಷೇಧಗಳೆರಡನ್ನೂ ಮರೆಯದಂತೆ ಮಧುಸೂದನನ ಪಾದಕ್ಕೆ ಸಮರ್ಪಿಸಬೇಕು. ಭಗವಂತ ಆ ಪುಣ್ಯವನ್ನು ಅದಿತಿ ಪುತ್ರರಾದ ದೇವತೆಗಳಿಗೆ ಮತ್ತು ಪಾಪವನ್ನು ದೈತ್ಯರಿಗೆ ಕೊಡುತ್ತಾನೆ. ಚಕ್ರಧಾರಿಯಾದ ಶ್ರೀಹರಿಗೆ ಪುಣ್ಯವನ್ನು ಸಮರ್ಪಿಸದಿದ್ದರೆ ದೈತ್ಯರು ಆಕ್ರಮಿಸಿ ರಕ್ಷಕರಿಲ್ಲದ ವೃಕ್ಷದ ಹಣ್ಣುಗಳಂತೆ ನಿತ್ಯದಲ್ಲಿ ಪುಣ್ಯವನ್ನು ಅಪಹರಿಸುತ್ತಾರೆ. ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದಕರ್ಪಿಸು. ಅದಿತಿ ಮಕ್ಕಳಿಗೀವ ಪುಣ್ಯವ ಪಾಪದ ಇಚ್ಚರಿಗೆ. ಸುದರ್ಶನ ಧರಗೀಯದಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು.
ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ತಿರಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುವ ತೆರದಿ ಕಲಿ ಮೊದಲಗೊಂಡ ಕಿಳದಾನವ ಕುಲಜರನು ದಿನ ಮಲ್ಪ ಪುಣ್ಯಜ ಫಲವ ಬ್ರಹ್ಮಾಜ್ಯರಿಗೆ ಕೊಟ್ಟಲ್ಲಲ್ಲಿ ರಮಿಸುವನು ಭಗವಂತ ತಾನು ಆ ಪುಣ್ಯ ಫಲವನ್ನು ಸ್ವೀಕಾರ ಮಾಡ್ತಾನೆ. ಹೆಂಗ ಸ್ವೀಕಾರ ಮಾಡ್ತಾನೆ ಎಂಬುದನ್ನು ದೃಷ್ಟಾಂತ ಮೂಲಕವಾಗಿ ಹೇಳ್ತಾ ಇದ್ದಾರೆ. ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ. ಇನ್ನು ದೀಪ ಹಚ್ಚಿಡ್ತೀವಿ, ಎಲ್ಲ ದೀಪನೇ ಎಲ್ಲ ಎಲೆಕ್ಟ್ರಿಕ್ ಬಲ್ಬ್ಸ್ ಬಂದ್ಬಿಟ್ಟು ದೀಪ ಅಂದ್ರೆ ಕೂಡ ಹೇಳೋ ಪರಿಸ್ಥಿತಿ ಬಂದ ನೆಕ್ಸ್ಟ್ ಜನರೇಷನ್ಗೆ. ಹಾಗಾಗಿ ಎಣ್ಣೆ ದೀಪ ಹಚ್ಚಿಡ್ತೀವಿ. ಆ ತಿಲಜ ಅಂತಂದ್ರೆ ತಿಲದಿಂದ ಹುಟ್ಟಿದ್ದು, ತಿಲ ಅಂದ್ರೆ ಎಳ್ಳು, ತಿಲದಿಂದ ಹುಟ್ಟಿದ್ದು ಎಳ್ಳೆಣ್ಣೆ ಅಂತ ಅರ್ಥ. ದೇವರಿಗೆ ಎಳ್ಳೆಣ್ಣೆ ಹಚ್ಚಬೇಕು, ಉತ್ತಮ. ಹಾಗಾಗಿ ಆ ದೀಪ ಹಚ್ಚಿಟ್ಟ ಕಾಲಕ್ಕೆ ದೀಪ ಉರಿತಾ ಇರ್ತದೆ. ಆ ಎಣ್ಣೆಯಲ್ಲಿ ಏನೇನೋ ಕಶ್ಮಲಗಳಿರ್ತವೆ, ಹೊಳಿ ಇರ್ತದೆ, ಏನೇನೋ ಬಿದ್ದಿರ್ಬೋದು. ಅದನ್ನೆಲ್ಲ ದೀಪ ತಗೊಳ್ಳೋದಿಲ್ಲ. ಬತ್ತಿ ಎಣ್ಣೆಯನ್ನು ಮಾತ್ರ ಗ್ರಹಿಸ್ತದೆ, ಅದರಲ್ಲಿರತಕ್ಕಂತಹ ಕೊಳಿಯನ್ನು ಗ್ರಹಿಸೋದಿಲ್ಲ. ಹೀಗಾಗಿ ತಿಲಜ ಕಶ್ಮಲ ಅಂದ್ರೆ ಆ ತೈಲದಲ್ಲಿರುವ ಎಣ್ಣೆಯಲ್ಲಿರುವ ಕಶ್ಮಲ ಅಂದ್ರೆ ಆ ಕೆಟ್ಟ ಪದಾರ್ಥ, ಕೊಳಿ, ಅವುಗಳನ್ನು ತ್ಯಜಿಸಿ ಅದನ್ನ ಬಿಟ್ಟು ದೀಪವು ಏನ್ ಮಾಡ್ತದೆ? ತಿಳಿಯ ತೈಲವ ಗ್ರಹಿಸಿ. ತಿಳಿಯಾದಂತಹ ತೈಲ ಎಣ್ಣೆಯನ್ನು ಮಾತ್ರನೇ ಅದು ಸ್ವೀಕರಿಸುತ್ತದೆ. ಆ ಎಣ್ಣೆಯಲ್ಲಿರುವ ಕಶ್ಮಲವನ್ನು ಬಿಟ್ಟು ಶುದ್ಧವಾದಂತಹ ಎಣ್ಣೆಯನ್ನು ಮಾತ್ರ ಸ್ವೀಕಾರ ಮಾಡ್ತದೆ. ಮಾಡಿ ಮಂದಿರದೊಳಗೆ ವ್ಯಾಪಿಸಿ, ಆ ಮಂದಿರವೆಲ್ಲ ವ್ಯಾಪಿಸ್ತದೆ, ಅಂದ್ರೆ ಆ ಮನೆಯನ್ನೆಲ್ಲ ವ್ಯಾಪಿಸ್ತದೆ. ತಾನಿರೋದು ಒಂದು ಕಡೆಗೆ, ಆದರೆ ಅದರ ಪ್ರಕಾಶ ಎಲ್ಲ ಕಡೆಗೂ ಮನೆ ತುಂಬಿರ್ತದೆ. ಹೀಗೆ ಅದು ವ್ಯಾಪಿಸಿ ಏನ್ ಮಾಡ್ತದೆ? ಇಪ್ಪ ಕತ್ತಲೆ ಭಂಗಿಸುವ ತೆರದಿ. ಇಪ್ಪ ಕತ್ತಲೆ ಅಂದ್ರೆ ಇರುವಂತಹ ಕತ್ತಲೆಯನ್ನು, ಆ ಮಂದಿರದಲ್ಲಿರುವಂತಹ ಕತ್ತಲನ್ನು ಭಂಗಿಸುವ ತೆರದಿ, ನಾಶ ಮಾಡುವ ರೀತಿಯಲ್ಲಿ. ಹಾಗೆ ಇದು ದೃಷ್ಟಾಂತ. ಇನ್ನ ದಾಷ್ಟ್ಯಾಂತಿಕ ಇದರಂತೆ ಭಗವಂತ ಕೂಡ ಏನ್ ಮಾಡ್ತಾನಂತೆ? ಕಲಿ ಮೊದಲುಗೊಂಡ ಅಖಿಳ ದಾನವ ಕುಲಜರು ಅನುದಿನ ಮಾಳ್ಪ ಪುಣ್ಯಜ ಫಲವ ಬ್ರಹ್ಮಾಜ್ಯರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು. ಹಾಗೆ ಭಗವಂತ ಏನ್ ಮಾಡ್ತಾನ ಅಂತಂದ್ರೆ, ಕಲಿ ಮೊದಲಾದಂತಹ ಸಕಲ ದೈತ್ಯ ಕುಲದವರು, ದಾನವ ಕುಲದವರು, ಕಲಿ ಮೊದಲುಗೊಂಡು ಅಖಿಳ ದಾನವ ಕುಲಜರು, ಎಲ್ಲಾ ದಾನವ ಕುಲಜರು, ದಾನವ ಕುಲದಲ್ಲಿ ಹುಟ್ಟಿದಂತಹ ಮಹಾಧೂರ್ತರು, ಮಹಾಪಾಪಿಷ್ಠರು, ಅವರು ಮಾಡುವಂತಹ ಪುಣ್ಯ, ಅವರು ಅಷ್ಟೋ ಇಷ್ಟೋ ಸಜ್ಜನ ಸಹವಾಸದಿಂದನೋ ತಾತ್ಕಾಲಿಕ ಬುದ್ಧಿಯಿಂದನೋ ಪುಣ್ಯಕರ್ಮವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ದೈತ್ಯರು ತಪಸ್ಸು ಮಾಡಿದ್ರು, ಇನ್ನೇನು ಅವರು ಸಂಧ್ಯಾವಂದನೆ ಮಾಡಿದ್ರು, ಮತ್ತು ಅವರು ಪುಣ್ಯ ಕಾರ್ಯ ಮಾಡಿದಂತೆ ಆಯ್ತಲ್ಲ. ಆದರೆ ಅವ್ರು ಏನು ಪುಣ್ಯ ಕಾರ್ಯ ಮಾಡಿದ್ರು ಅದಕ್ಕೆ ಫಲ ಮಾತ್ರ ಬರೋದಿಲ್ಲ. ಯಾಕೆ? ಭಗವಂತನನ್ನು ದ್ವೇಷಿಸಿ ಯಾವ ಪುಣ್ಯ ಮಾಡಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಪ್ರಧಾನವಾಗಿ ಭಗವದ್ಭಕ್ತಿ ಮಾಡಲಿಕ್ಕಾಗಿಯೇ ಎಲ್ಲ ಪುಣ್ಯಕರ್ಮಗಳು ಮಾಡಬೇಕು. ಆ ಭಗವಂತನನ್ನೇ ದ್ವೇಷಿಸಿ ಯಾವ ಪುಣ್ಯಕರ್ಮ ಮಾಡಿದ್ರು ಕೂಡ ಏನು ಪ್ರಯೋಜನ? ಅದಕ್ಕಾಗಿ ಆ ದಾನವರು ಮಾಡಿದಂತಹ ಪುಣ್ಯ
ಆ ಪುಣ್ಯದಿಂದ ಹುಟ್ಟುವಂತಹ ಫಲವನ್ನು ಭಗವಂತ ಏನ್ ಮಾಡ್ತಾನೆ, ಬ್ರಹ್ಮಾದಿ ದೇವತೆಗಳಿಗೆ ಕೊಟ್ಟು ಬಿಡ್ತಾನಂತೆ. ನೀವೇ ತೋಡಿದ್ರೆ ಫಲ ಅಂತ ಹೇಳಿ ಆ ಬ್ರಹ್ಮಾದ್ಯರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು, ಅಲ್ಲಲ್ಲೇ ತಾನು ಕ್ರೀಡಿಸ್ತಾನೆ ಅಂದರ್ಥ. ಹೇಗೆ ದೀಪ ಎಣ್ಣೆಯಲ್ಲಿರುವಂತಹ ಕೆಟ್ಟದ್ದನ್ನು ಬಿಟ್ಟು ಬಿಟ್ಟು, ಕೊಡಿಯನ್ನು ಬಿಟ್ಟು ಬಿಟ್ಟು ಹೇಗೆ ಶುದ್ಧವಾದ ಆ ಎಣ್ಣೆಯನ್ನು ಮಾತ್ರ ಗ್ರಹಿಸ್ತದೋ, ಹಾಗೆ ಭಗವಂತ ಕೂಡ ದೀಪದಂತೆ ಏನ್ ಮಾಡ್ತಾನೆ, ಆ ಅಸುರರಲ್ಲಿ ಇರುವಂತಹ ಕೆಟ್ಟದ್ದನ್ನು ಬಿಟ್ಟು ಬಿಟ್ಟು ಅವರು ಮಾಡುವ ಪುಣ್ಯವನ್ನು ಮಾತ್ರ ತಗೊಳ್ತಾನೆ. ಆ ಕಷ್ಟ ಬಿಟ್ಟು ಬಿಟ್ಟು ಅವರು ಮಾಡಿದ ಪುಣ್ಯವನ್ನು ಮಾತ್ರ ತಗೊಳ್ತಾನೆ. ತಗೊಂಡು ಏನ್ ಮಾಡ್ತಾನೆ, ಅದನ್ನ ಯಾರಿಗೆ ಕೊಡ್ತಾನೆ, ಬ್ರಹ್ಮಾದಿ ದೇವತೆಗಳಿಗೆ ಕೊಡ್ತಾನೆ. ಹೆಂಗೆ ಆ ದೀಪ ಹೊಡಿಯನ್ನು ಬಿಟ್ಟು ಕೇವಲ ಎಣ್ಣೆಯನ್ನು ಮಾತ್ರ ತಗೊಂಡು ಆ ಪ್ರಕಾಶವನ್ನು ಎಲ್ಲಿ ಕೊಡ್ತದೆ, ಎಲ್ಲ ಆ ಮಂದಿರದಲ್ಲೆಲ್ಲ, ಆ ಮನೆಯಲ್ಲೆಲ್ಲ ತುಂಬಿಸ್ತದೆ. ಹಾಗೆ ಭಗವಂತ ಕೂಡ ಪುಣ್ಯವನ್ನು ಎಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಹಂಚಿಬಿಡ್ತಾನೆ. ಅವರಲ್ಲಿರುವಂತಹ ಕೆಟ್ಟದ್ದನ್ನು ಬಿಟ್ಟು ಬಿಟ್ಟು ಕೆಟ್ಟದ್ದನ್ನು ಅವರಿಗೆ ಕೊಟ್ಟುಬಿಡ್ತಾನೆ. ನೀನೇ ತಗೋ, ನಿಂಗೆ ಆ ಕೆಟ್ಟ ಫಲವೆಲ್ಲ ದೈತ್ಯರಿಗೆ, ಆ ಪುಣ್ಯದ ಫಲ ಮಾತ್ರ ಬ್ರಹ್ಮಾದಿ ದೇವತೆಗಳಿಗೆ ತಾನು ಹಂಚಿಬಿಡ್ತಾನೆ. ಅದಕ್ಕೆ ಅತ್ಯಂತ ಜಾಗರೂಕರಾಗಿ ಪುಣ್ಯಕರ್ಮ ಮಾಡಬೇಕು ಅಂತಂದ್ರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಅವನ ಭಕ್ತಿ ಇವು ಇಲ್ಲದೆ ಏನು ಪುಣ್ಯ ಮಾಡಿದರೂ ಕೂಡ ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ಸಿದ್ಧಾಂತದ ಬಗ್ಗೆ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣ. ಆ ಸರ್ವೋತ್ತಮತ್ವ ಜ್ಞಾನಪೂರ್ವಕವಾದಂತಹ ಭಕ್ತಿ ಇಲ್ಲದಿದ್ದರೆ ಏನು ಪುಣ್ಯಕರ್ಮ ಮಾಡಿದರೂ ಕೂಡ ಅದಕ್ಕೆ ಫಲ ಬರೋದಿಲ್ಲ. ಅದಕ್ಕಾಗಿ ಆ ಭಗವಂತನ ಭಕ್ತಿ ಜ್ಞಾನ ಇವು ಮುಖ್ಯವಾದಂತಹವು ಅಂತ ಇದರ ತಾತ್ಪರ್ಯ. ಮತ್ತೆ ಬರ ಎಣ್ಣೆಯಲ್ಲಿರುವ ಕೊಡೆಯನ್ನು ಬಿಟ್ಟು ದೀಪವು ತಿಳಿಯಾದ ಎಣ್ಣೆಯನ್ನು ಸ್ವೀಕರಿಸಿ ಮನೆಯಲ್ಲಿ ತುಂಬಿದ ಕತ್ತಲೆಯನ್ನು ಓಡಿಸುವ ರೀತಿಯಲ್ಲಿ ಕಲಿಮೊದಲಾದ ಸಕಲ ದಾನವರು ಪ್ರತಿನಿತ್ಯ ಮಾಡುವ ಪುಣ್ಯದಿಂದ ಹುಟ್ಟುವ ಫಲವನ್ನು ಬ್ರಹ್ಮಾದಿಗಳಿಗೆ ಕೊಟ್ಟು ಶ್ರೀಹರಿ ಅಲ್ಲಲ್ಲಿ ಇದ್ದು ಅಲ್ಲಲ್ಲಿ ಇದ್ದು ಕ್ರೀಡಿಸುತ್ತಾನೆ.
ಕಠಿಣ ಪದಗಳಲ್ಲಿ ತಿಲಜ ಅಂದ್ರೆ ಎಳ್ಳೆಣ್ಣೆ ಎಂದು ಬರ್ಬಲ್ರಿ. ಕಶ್ಮಲ ಅಂದ್ರೆ ಕೊಳಿ. ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ. ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುವ ತೆರದಿ. ಕಲಿ ಮೊದಲು ಗೊಂಡ ಕಿಳದ ನವಕುಲ ಜರನು ದಿನ ಮಾಳ್ಪ ಪುಣ್ಯಜ. ಫಲವ ಬ್ರಹ್ಮಾಜ್ಯರಿಗೆ ಕೊಟ್ಟಲ್ಲರಮಿಸುವನು. ಇದ್ದರು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಡು ಲೋಕದಿ. ಶುದ್ಧ ಶುಚಿ ಎಂದೆನಿಸಿಕೊಂಬನು ವೇದ ಸ್ಮೃತಿಗಳು. ಬುದ್ಧಿಪೂರ್ವಕವಾಗಿ ವಿಬುಧರು. ಶ್ರದ್ಧೆಯಿಂದರ್ಪಿಸಿದ ಕರ್ಮ. ನಿಷಿದ್ಧವಾದರೂ ಸರಿಯೇ ಕೈಕೊಂಡುದ್ಧರಿಸುತ್ತಿಪ್ಪ. ಶುಭಾಶುಭ ಎರಡೂ ಫಲಗಳನ್ನು ಭಗವಂತ ಹೆಂಗ ಸ್ವೀಕಾರ ಮಾಡ್ತಾನೆ ಎಂಬುದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಇದ್ದಲೆಯು ನಿತ್ಯದಲ್ಲಿ, ಇದ್ದಲೆ ಅಂದ್ರೆ ಮಾಮೂಲಿ ಇದ್ದರೆ ಅಂದ್ರೆ ಬೊಗ್ಗು ಅಂತಂತೀವಿ, ಅದಲ್ಲ. ಇದ್ದಲೆ ಅಂದ್ರೆ ಅಗ್ನಿ ಅಂತಾನೆ ಅರ್ಥ. ಅಂಗಾರ ಎಂಬ ಶಬ್ದ ಬಳಸ್ತಾರೆ. ಅಂಗಾರ ಅಂದ್ರೆ ಸಾಧಾರಣ ನಾವೇನು ಆರಿದ್ದಕ್ಕೆ ಅಂಗಾರ ಅಂತ ಬಳಸ್ತೀವಿ, ಆದ್ರೆ ಸಂಸ್ಕೃತದಲ್ಲಿ ಅಂಗಾರ ಅಂದ್ರೆ ಅಗ್ನಿ ಅಂತಾನೆ ಅರ್ಥ. ಆಗ ಇದ್ದಲೆ ಅಂತಂದ್ರೆ ಅಗ್ನಿ ಅಂತ ಅರ್ಥ. ಈ ರೀತಿಯಾಗಿ ಆ ಅಗ್ನಿ ಏನ್ ಮಾಡ್ತದೆ ನಿತ್ಯದಲ್ಲಿ? ಮೇಧ್ಯ ಅಮೇಧ್ಯ ಅಂದ್ರೆ ಶುದ್ಧ ವಸ್ತು ಅಶುದ್ಧ ವಸ್ತು ಅಂತ ಅರ್ಥ. ಮೇಧ್ಯ ಅಂದ್ರೆ ಶುದ್ಧ, ಅಮೇಧ್ಯ ಅಂದ್ರೆ ಕೆಟ್ಟದ್ದು, ಅಶುಚಿವಾದಂತಹ ವಸ್ತು ಎರಡನ್ನೂ ತಾನು ತಗೊಳ್ಳುತ್ತದೆ. ಮೇಧ್ಯ ಅಮೇಧ್ಯ ವಸ್ತುಗಳುಂಡು ಲೋಕದಿ ಶುದ್ಧ ಶುಚಿ ಎಂದೆನಿಸಿಕೊಂಬನು ವೇದ ಸ್ಮೃತಿಗಳು. ಆ ಅಗ್ನಿಯನ್ನು ಎಲ್ಲರೂ ಕೆಟ್ಟ ಪದಾರ್ಥ ಹಾಕಿದ್ರೂ ಸುಡ್ತದೆ, ಒಳ್ಳೆ ಪದಾರ್ಥ ಆಗಲಿ ಸುಡುತ್ತದೆ. ಏನೇ ಪದಾರ್ಥ ಆಗಲಿ ಸುಡೋದು ಅಗ್ನಿಯ ಧರ್ಮ. ಹೀಗಾಗಿ ಆ ಅಗ್ನಿ ಏನು ಹಾಕಿದ್ರೂ ಸುಟ್ಟು ಬಿಡ್ತದೆ. ಅದು ಕೆಟ್ಟದ್ದು ಹೆಂಗ್ ಸುಟ್ಟಿತು ಅಂತ ಕೇಳಲಿಕ್ಕಿಲ್ಲ, ಅದರ ಸ್ವಭಾವನೆ ಆ ರೀತಿಯ ಸುಟ್ಟು ಬಿಡೋದು. ಆದರೆ ಅಗ್ನಿಯನ್ನು ಯಾರು ಅಶುಚಿ ಅಂತ ಕರೆಯೋದಿಲ್ಲ. ಅಶುಚಿಯಾದ ಪದಾರ್ಥ ಹಾಕಿವಿ ಅದಕ್ಕಾಗಿ ಅಗ್ನಿ ಅಶುಚಿ ಆಯಿತು ಅಂತ ಯಾರು ಅನ್ನೋದಿಲ್ಲ. ಏನು ಹಾಕಿದ್ರೂ ಆ ಅಗ್ನಿ ಶುದ್ಧವಾಗಿ ಇರ್ತಾನೆ. ಲೋಕದಿ ಶುದ್ಧ ಶುಚಿ ಎಂದೆನಿಸಿಕೊಂಬನು ವೇದಸ್ಮೃತಿಗಳಲ್ಲಿ. ವೇದಾಸ್ಮೃತಿಗಳಲ್ಲಿಯೂ ಕೂಡ, ವೇದ ಪುರಾಣಗಳಲ್ಲಿ ಕೂಡ ಅಗ್ನಿಯನ್ನು ಶುದ್ಧ ಶುಚಿ ಅಂತ ಕರೆದಿದ್ದಾರೆ. ಲೋಕದಲ್ಲಿ ಕೂಡ ಶುದ್ಧ ಶುಚಿ ಅಂತಾನೆ ಕರೀತಾರೆ ಅಗ್ನಿಯನ್ನು. ಹಾಗೆ ಇದು ದೃಷ್ಟಾಂತ. ಅದೇ ರೀತಿಯಾಗಿ ಬುದ್ಧಿಪೂರ್ವಕವಾಗಿ ವಿಬುಧರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ, ನಾವು ಕೂಡ ಅದು ಕೆಟ್ಟ ಕರ್ಮ ಆಗಲಿ ಒಳ್ಳೆಯ ಕರ್ಮ ಆಗಲಿ ಅದನ್ನು ಬುದ್ಧಿಪೂರ್ವಕವಾಗಿ ವಿಬುಧರು ಅಂದರೆ ಜ್ಞಾನಿಗಳು ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡಿದರೆ ಆಗ ಭಗವಂತ ಏನ್ ಮಾಡ್ತಾನೆ? ನಿಷಿದ್ಧವಾದರೂ ಸರಿ ಕೈಕೊಂಡು ಉದ್ಧರಿಸುತ್ತಿಪ್ಪ. ಭಗವಂತ ಆ ಕರ್ಮ ನಿಷಿದ್ಧವಾದರೂ ಕೂಡ ಅದನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡ್ತಾನೆ.
ಸೊ ನಿಷಿದ್ಧ ಕರ್ಮನ್ನ ಹೆಂಗಪ್ಪ ಸಮರ್ಪಣೆ ಮಾಡೋದು, ಅದು ಅಶುಚಿ ಅಲ್ಲ, ಭಗವಂತನ ಹೆಂಗ್ ಸಮರ್ಪಣೆ ಮಾಡಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತ ಅಗ್ನಿ ಇದ್ದಂತೆ, ಅಗ್ನಿಯಲ್ಲಿ ಶುದ್ಧವಾದದ್ದು ಹಾಕಿ ಅಶುದ್ಧವಾದದ್ದು ಹಾಕಲಿ ಎಲ್ಲ ಭಸ್ಮ ಹೆಂಗ್ ಮಾಡ್ತಾನೋ ಹಾಗೆ ಭಗವಂತನ ನಾವು ಕೊಟ್ಟ ಆ ವಿಧಿ ಕರ್ಮ ಆಗಲಿ ನಿಷೇಧ ಕರ್ಮ ಆಗಲಿ, ಕೆಟ್ಟ ಕರ್ಮ ಆಗಲಿ ಒಳ್ಳೆಯ ಕರ್ಮ ಆಗಲಿ ತಗೊಂಡು ಭಸ್ಮ ಮಾಡ್ತಾನೆ. ಆದರೆ ಸಮರ್ಪಣೆ ಮಾಡುವಂತಹ ಪದ್ಧತಿ ಸರಿಯಾಗಿರ್ಬೇಕಷ್ಟೆ. ಅಂದ್ರೆ ಇದನ್ನು ಕ್ಷಮಿಸುವಂತ ಪ್ರಾಯಶ್ಚಿತ್ತ ರೂಪದಿಂದ ಪಶ್ಚಾತ್ತಾಪದಿಂದ ಭಗವಂತನನ್ನು ಕ್ಷಮಿಸೋ ಒಂದು ಪ್ರಾರ್ಥನೆಯಿಂದ ಸಮರ್ಪಣೆ ಮಾಡಿದರೆ ಆಗ ಭಗವಂತ ಕ್ಷಮಿಸ್ತಾನೆ. ಹೀಗಾಗಿ ಅದನ್ನು ಸುಟ್ಟು ತಾನು ರಕ್ಷಣೆ ಮಾಡ್ತಾನೆ. ಹೀಗಾಗಿ ಅನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ಧರಿಸುತ್ತಿಪ್ಪ, ಅದನ್ನು ತಾನು ಸ್ವೀಕಾರ ಮಾಡಿ ಉದ್ಧಾರ ಮಾಡ್ತಾನೆ ಅಂತ ಅರ್ಥ. ಲೋಕದಲ್ಲಿ ಅಗ್ನಿ ನಿತ್ಯವೂ ಶುದ್ಧ ಮತ್ತು ಅಶುದ್ಧ ವಸ್ತುಗಳನ್ನು ಸುಟ್ಟು ವೇದ ಪುರಾಣಗಳಲ್ಲಿ ಶುದ್ಧ ಶುಚಿ ಎಂದು ಕರೆಸಿಕೊಂಡಿದ್ದಾನೆ. ಹಾಗೆ ಬುದ್ಧಿಪೂರ್ವಕವಾಗಿ ಜ್ಞಾನಿಗಳು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾಗಿದ್ದರೂ ಶ್ರೀಹರಿ ಅದನ್ನು ಸ್ವೀಕರಿಸಿ ಉದ್ಧಾರ ಮಾಡುತ್ತಾನೆ. ಕಠಿಣ ಪದಗಳಲ್ಲಿ ಇದ್ದಲೆ ಅಂದ್ರೆ ಅಗ್ನಿ ಅಂತ ಬರ್ತಾರೆ. ಮೇಧ್ಯ ಅಂದ್ರೆ ಶುದ್ಧ ವಸ್ತು, ಅಮೇಧ್ಯ ಅಂದ್ರೆ ಅಶುದ್ಧ ವಸ್ತು. ವಿಬುಧರು ಅಂದ್ರೆ ಜ್ಞಾನಿಗಳು. ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ಮೇಧ್ಯ ವಸ್ತುಗಳುಂಡು ಲೋಕದಿ. ಶುದ್ಧ ಶುಚಿ ಎಂದೆನಿಸಿಕೊಂಬನು ವೇದ ಸ್ಮೃತಿಗಳೊಳು. ಬುದ್ಧಿಪೂರ್ವಕವಾಗಿ ವಿಬುಧರು ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡುದ್ಧರಿಸುತ್ತಿಪ್ಪ. ಸಂಶಯ ಇದ್ರೆ ಕೇಳಬಹುದು.
ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ.